ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಕೂಡ ಮಾತಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೈ ನಾಯಕರ ಹೇಳಿಕೆಗಳು ಗಂಭೀರವಾಗಿ ಪರಿಗಣಿಸುವಂತಹ ಅಗತ್ಯ ಇಲ್ಲ. ಅವರವ್ರ ಮನಸ್ಸಿಗೆ ಏನೇನು ತೋಚುತ್ತೋ ಅದನ್ನು ಮಾತಾಡ್ತಾರೆ. 2 ವರ್ಷದಿಂದ ಇದೇ ಮಾತು ಹೇಳ್ತಾ ಇದ್ದಾರೆ, ಯಾವುದೂ ಕೂಡ ಆಗಿಲ್ಲ. ಬೆಳವಣಿಗೆ ಆವಾಗುತ್ತೆ, ಬೆಳವಣಿಗೆ ಇವಾಗುತ್ತೆ, ಏನೂ ಆಗಿಲ್ಲ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಅದನ್ನ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಇದು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್. ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಹೇಳಿಕೆಗಳು ಯಾರೂ ಏನು ಗಂಭೀರವಾಗಿ ತೆಗೆದುಕೋಬೇಕಾಗಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವರವರ ತಲೆ ಬಂದಾಗ ಅವ್ರ ಮನಸ್ಸಿಗೆ ಏನು ಬರುತ್ತೋ ಹೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಕಳೆದ 2 ವರ್ಷದಿಂದ ನಿರಂತರವಾಗಿ ರಾಜಕೀಯದ ಬೆಳವಣಿಗೆ ಆಗುತ್ತೆ, ಈಗಾಗುತ್ತೆ, ಬರೀ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಕರ್ನಾಟಕದ ಜನಪ್ರತಿನಿಧಿಗಳ ಹೇಳಿಕೆಗಳಿದೆಯಲ್ಲ, ಬಹುಶಃ ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗಿನ ನೀರಿಟ್ಬಿಡಿ.